ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ಅಪ್ಪ ಮನೇಲಿ ನಿಮಗೋಸ್ಕರ ಒಂದು ಡಿನ್ನರ್ ಇಟ್ಕೊಂಡಿದ್ದಾರೆ ಇವತ್ತು. ನೀವೇ ಅದಕ್ಕೆ ಸ್ಪೆಷಲ್ ಗೆಸ್ಟ್. ಸೊ ಪ್ಲೀಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬೇಡಿ. ಶೋರ್, ಬರ್ತೀನಿ. ಥ್ಯಾಂಕ್ ಯು. ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಗೊತ್ತು ಬಿಡಿ, ಬರ್ತೀನಿ. ಗೊತ್ತಾ? ಐ ಮೀನ್ ನಿಮ್ಮ ಮನೆ ಎಲ್ಲಿದೆ ಅಂತ ಯಾರನ್ನು ಕೇಳಿದ್ರು ಅವ್ರು ಹೇಳ್ತಾರಲ್ವಾ? ಬರೋಲ್ಲ, ಹಾಗೆಲ್ಲ ಯಾರ್ಯಾರು ಕೇಳೋದು ಬೇಡ. ಲೊಕೇಶನ್ ಶೇರ್ ಮಾಡಿರ್ತೀನಿ. ಓಕೆ. ಎಷ್ಟೊತ್ತಿಗೆ ಬರಬೇಕು? 7. ಓಕೆ. ಯಾ. ಅಣ್ಣ, ಆ ದಿಸಂಗೋಸ್ಕರ ಮನೇಲಿ ಡಿನ್ನರ್ ಪಾರ್ಟಿ ಇಟ್ಕೊಂಡಿದಾರಂತೆ. ನಮ್ಮ ಮಾವನೇ ಎಲ್ಲ ಏರ್ಪಾಡು ಮಾಡಿದ್ದಂತೆ. ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ. ಅಲ್ಲ ದೀಪಾ, ನೀನ್ ಅಲ್ಲಿಗೆ ದಿಶಾಗ್ ಹೋಗ್ತೀಯ ಸರಿ, ಆದ್ರೆ ದೀಪನ್ ಕೇಳಿದ್ರೆ ಏನ್ ಮಾಡ್ತೀಯಾ? ಯಾರಿಗೆ ಏನ್ ಉತ್ತರ ಕೊಡ್ತೀಯ ನೀನು? ನನಗೆ ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಯಾವುದಕ್ಕೂ ಅರ್ಚನಾ ಅಕ್ಕ ಹತ್ರ ಮಾತಾಡ್ತೀನಿ. ಹೌದು, ಅದೇನೋ ಆರ್ಯನ್ ಬಗ್ಗೆ ಹೇಳಕ್ ಬಂದ್ರಿ, ಏನು? ಅದೇ ಆರ್ಯನ್ ಅಪ್ಪ ಸಿಗ್ತಾರೆ, ಅವ್ರ ಹತ್ರ ನಾನೇ ಮಾತಾಡ್ತೀನಿ, ನೀನೇನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳೋಣ ಅಂತ ಹೊರಟೆ. ಸರಿ ಅಣ್ಣ, ನೀವೇ ಮಾತಾಡಿ. ಅಲ್ಲ ದೀಪಾ, ಚಿರು ಫೋನ್ ಮಾಡಿ ಕರೆದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ನೀನ್ ಅಲ್ಲಿ ದಿಶಾಗ್ ಹೋದ್ರೆ ದೀಪ ಆಗಿರೋದಿಕ್ಕಾಗಲ್ಲ. ಅಯ್ಯೋ ಅಕ್ಕ, ಹಸ್ಬೆಂಡ್ ಫೋನ್ ಮಾಡಿದಾಗ ನಂಗೆ ಆಗಲ್ಲ ಅನ್ನಕ್ ಆಗ್ಲಿಲ್ಲ, ಅದಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ಅಕ್ಕ, ಈಗ್ಲೂ ಕಾಲ ಮಿಂಚಿಲ್ಲ. ದಿಶಾಗ್ ಫೋನ್ ಮಾಡ್ಬಿಟ್ಟು ನಂಗೆ ಜ್ವರ ಬಂದಿದೆ, ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ಲಾ? ಏ ದೀಪ, ಹಾಗೆಲ್ಲ ಮಾಡೋದಿಕ್ಕಾಗಲ್ಲ. ನಿನ್ ಮೇಲಿರೋ ರೆಸ್ಪೆಕ್ಟ್ ಏನಾಗೋದಿಲ್ಲ. ಎಲ್ಲಾರು ಇರ್ತಾರೆ, ಆದ್ರೆ ದೀಪನೇ ಇರಲ್ಲ. ಅವ್ನು ಏನ್ ಅನ್ಕೋತಾನೋ ಏನೋ. ಅಕಸ್ಮಾತ್ ನೀವ್ ಎಲ್ಲೋಗಿದ್ರಿ, ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ನಂಗೆ ಗೊತ್ತಿಲ್ಲ ಅಕ್ಕ, ನನ್ಗೇನು ಹೋಲಿಲ್ಲ. ಈ ಯೋಚನೆ ಚಿರು ಫೋನ್ ಮಾಡ್ದಾಗ ಇರ್ಬೇಕಾಗಿತ್ತು ನಿನ್ಗೆ. ಹೋಗ್ಲಿ, ನಿನ್ಗೆ ಈ ಊರಲ್ಲಿ ಯಾರಾದ್ರೂ ನೆಂಟ್ರಿದಾರ? ಅವರೆಲ್ಲ ಯಾಕಕ್ಕ ಈಗ? ಅವ್ರ ಮನೆಗೆ ಊಟಕ್ಕೆ ಹೋಗಕ್ಕೆ ಯಾರು ಇಲ್ವಲ್ಲ ಅಕ್ಕ. ಇದ್ದಿದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂತ ನೆಪನಾದ್ರೂ ಹೇಳ್ಬೋದಾಗಿತ್ತು. ಅಕ್ಕ, ಹಸ್ಬೆಂಡ್ ಫೋನ್ ಮಾಡ್ತಿದಾರೆ. ಯಾರಿಗೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಇನ್ಯಾರು ಫೋನ್ ಮಾಡ್ತಾರೆ? ನನ್ಗೆ ತಾನೇ ಫೋನ್ ಮಾಡ್ತಾರೆ. ಓ ದಡ್ಡಿ, ದೀಪಂಗ ದಿಶಂಗ? ದೀಪಂಗೆ. ಸರಿ ಆಯ್ತು, ದೀಪನ್ ತರ ಮಾತಾಡು, ನೆನ್ಪಿರ್ಲಿ. ಹಾ ಹೇಳಿ ಹಸ್ಬೆಂಡು. ಎಲ್ರಿ ಇದ್ದೀರಾ? ಮನೇಲಿ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಆಗ್ಲೇ ಹೊರಗೆ ಹೋಗಿದ್ದೀರಾ? ಮತ್ತೆ ಅದೇ ಜಾಗಕ್ಕೆ ಹೋದ್ರಾ? ಅಯ್ಯಪ್ಪ ಇಲ್ಲಪ್ಪ, ಒಂದ್ಸಲ ಮರ್ಯಾದೆ ಕಳ್ಕೊಂಡಿರೋ ಜಾಗಕ್ಕೆ ತಿರ್ಗಾ ಹೋಗ್ತೀನ. ಮತ್ತೆಲ್ಲಿದ್ದೀರಾ? ಹಸ್ಬೆಂಡು ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಆಚೆ ಬಂದಿದ್ದೆ. ಏನ್ ವಿಷಯ? ಇವತ್ತು ಮನೇಲಿ ಅಪ್ಪ ಡಿನ್ನರ್ ಇಟ್ಕೊಂಡಿದ್ದಾರೆ. ಯಾಕೆ ಹಸ್ಬೆಂಡು? ನಾವು ಮದ್ವೆ ಆಗಿ 1 ವರ್ಷ ಆದ್ಮೇಲೆ ಇಟ್ಕೊಂಡ್ರ? ಯಾಕೆ, ಏನಾದ್ರೂ ಸಿಹಿ ಸುದ್ದಿನ? ನೀವು ಏನೇನೋ ಅನ್ಕೋಬೇಡಿ. ಅಪ್ಪ ಡಿನ್ನರ್ ಅರೇಂಜ್ ಮಾಡಿರೋದು ನನಗೆ ನಿಮಗೆ ಅಲ್ಲ, ದಿಶಾ ಅವ್ರಿಗೆ. ಓ, ಆಮೇಲೆ ಕಿಲಾಡಿಗ ನಾನೇನ್ ಮಾಡ್ಲಿ? ಅವ್ರು ಇನ್ನೇನು ಬರೋ ಟೈಮ್ ಆಯ್ತು. ಅವ್ರು ಬರೋದ್ರೊಳಗೆ ನೀವೆಲ್ಲ ಇದ್ರು ಮನೆಗೆ ಬನ್ನಿ. ಏನ್ ಹಸ್ಬೆಂಡು, ಆರ್ಡರ್ ಮಾಡ್ತಿದ್ದೀರಾ? ಇಲ್ಲ ರೀ, ಎಲ್ರೂ ಇದ್ದು ನೀವಿಲ್ದಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಬನ್ನಿ ಅಂತ ಹೇಳ್ತಾ ಇದೀನಿ. ಹಾಗೆ ಹೇಳಿ. ಆದ್ರೆ ಕ್ಷಮಿಸಿ ಹಸ್ಬೆಂಡು, ನಾನು ಬರೋದು ತಡ ಆಗುತ್ತೆ. ಯಾಕೆ, ಅಂತ ಕೆಲಸ ಏನಿದೆ? ಆರ್ಡ್ರು ತುಂಬಾ ಜಾಸ್ತಿ ಇದೆ, ಲೇಟ್ ಆಗ್ಬೋದು. ಬೇಗ ಬರಕ್ ಪ್ರಯತ್ನ ಪಡ್ತೀನಿ, ಆಯ್ತಾ? ಸುಮ್ಮನೆ ಕತೆಗಳು ಹೇಳ್ಬೇಡಿ. ದಿಶಾ ಅವ್ರು ಬಂದಾಗ ನೀವು ಮನೇಲಿ ಇಲ್ಲ ಅಂದ್ರೆ ಹೇಗೆ? ಸುಮ್ಮನೆ ಬೇಗ ಬನ್ನಿ. ಬರಕ್ಕಾಗಲ್ಲ ಹಸ್ಬೆಂಡು. ಏನಂದ? ಬರ್ಲೇಬೇಕು ಅಂತ ಹೇಳ್ತಿದಾರಕ್ಕ. ಸರಿ ಆಯ್ತು, ಇವಾಗ ಇನ್ನೇನು ಮಾಡಕ್ಕಾಗಲ್ಲ. ನೀನು ದಿಶಾ ಆಗಿ ಊಟಕ್ಕೆ ಹೋಗು. ಊಟ ಮುಗಿಸ್ಕೊಂಡು ಬಂದಾದ್ಮೇಲೆ ದೀಪಾಗ್ ಹೋಗುವಂತೆ. ಅವನು ಯಾಕೆ ಬರ್ಲಿಲ್ಲ, ಏನಿಗೆ ಬರ್ಲಿಲ್ಲ ಅಂತ ಏನಾದ್ರು ಕೇಳಿದ್ರೆ ಏನೋ ಒಂದು ಹೇಳಿದ್ರೆ ಆಯ್ತು, ಸರಿನಾ? ಇದೆಲ್ಲ ಟೈಮ್ ಆಯ್ತು. ಒಂದ್ ನಿಮಿಷ, ನೀನ್ ಈ ತರ ಹೋದ್ರೆ ಆಗಲ್ಲ. ಫುಲ್ ಸ್ಟೈಲ್ ಆಗಿ ಆಟಿಟ್ಯೂಡ್ ಆಗಿ ಹೋಗ್ಬೇಕು, ಸರಿನಾ? ಆಮೇಲೆ ಆ ದೀಪ ಫೋನ್ನ ಸೈಲೆಂಟ್ಗೆ ಹಾಕು. ಅವನೇನಾದ್ರೂ ಫೋನ್ ಮಾಡಿದ್ರೆ ಕಷ್ಟ. ಓಕೆ, ಹೋಗಿ, ಏನಾಗಲ್ಲ. ಒಂಚೂರು ಆ ಕಡೆ ಹಾ. ಏನು ಇಷ್ಟೊಂದು ಉತ್ಸಾಹದಿಂದ ಟೇಬಲ್ ಅರೇಂಜ್ ಮಾಡಿಸ್ತಿದ್ದೀರಾ? ಹೇಳ್ತೀನಿ ಇರು. ಹಾ ನೋಡು, ನಾನು ಹೇಳೋವರೆಗೂ ಇನ್ನೇನು ತಗೊಂಡ್ಬರ್ಬೇಡ, ಒಳಗಡೆ ಹೋಗಿ ನೀನು. ಸರ್, ಇನ್ನೂ 2 ಐಟಮ್ಸ್ ಇದೆ ಸರ್. ನಾನು ಆಮೇಲೆ ಹೇಳ್ತೀನಿ, ಹೋಗಿ ಹೊರಗೆ. ಒಂದು ಬಳಿ ಬಂದು ತಾಕಿತ್ತು ಎನ್ನೆದೆಯ.
ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ. ಯಾಕೆ ಖುಷಿಯಾಗಿದ್ದೀರಾ? ಅಯ್ಯೋ ಇವತ್ತು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಕಣೆ. ಮಹಾಲಕ್ಷ್ಮಿ ಅದ್ಯಾರ್ರಿ? ನಮ್ ಚಿರು ದಶೆನ ಬದಲಾಯಿಸೋ ದಿಶಾ ಬರ್ತಾ ಇದ್ದಾಳೆ. ಯಾಕೆ ನನ್ ಮುಂದೆ ಆ ದಿಶೆನ ಹೊಗಳ್ತೀರಾ? ಒಂದಿನ ಆದ್ರೂ ಪ್ರೀತಿಯಿಂದ ನಾನು ಮಾತಾಡ್ತಿದ್ರೇನ್ರಿ? ನೀನು ದಿಶಾ ತರ ನನ್ನ ಪ್ರೀತಿಯಿಂದ ಮಾತಾಡಿದ್ಯಾ? ದಿಶಾ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸ್ತಾಳ? ಹೌದು. ನಿಮ್ಮನ್ನ ನಾನು ಬಿಟ್ರೆ ಭಾಸ್ಕರ್, ನಾವು ಬಂದಿದ್ದು ದಂಪತಿಗಳೇನಾದ್ರು ಡಿಸ್ಟರ್ಬ್ ಆಯ್ತಾ ಹೇಗೆ? ಏನಿಲ್ಲ, ತುಂಬಾ ಒಳ್ಳೇದಾಯ್ತು. ಹೌದು, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆಯಾ? ಎಲ್ಲ ಚೆನ್ನಾಗಿ ನೋಡೋಣ, ಎಲ್ಲ ಇದೆ ಇಲ್ಲಿ. ಮಾವ, ನನಗಂತೂ ತುಂಬಾ ಖುಷಿ ಆಗ್ತದೆ. ಅಯ್ಯೋ ದಿಶಾ ಬರ್ತಿರೋದಕ್ಕ? ಭಾಸ್ಕರ್, ಏನಾಯ್ತು? ಹಾವು ಕಚ್ದಂಗ ಆಯ್ತಣ್ಣ. ಹಾವು? ಚಿರುಗೋಸ್ಕರ ನೀವು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿದಿರಲ್ಲ ಮಾವ, ನನಗಂತೂ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ. ನನ್ನ ಮಗನ ಸಕ್ಸಸ್ ಪಾರ್ಟಿಗೆ ಇಷ್ಟೂ ಅರೇಂಜ್ ಮಾಡದೇ ಇದ್ರೆ ಹೇಗ್ ಸೌಂದರ್ಯ? ಅಣ್ಣ, ಬರೀ ಡಿನ್ನರ್ ಪಾರ್ಟಿ ಮಾತ್ರನಾ? ಇನ್ನೇನ್ ಮಾಡ್ಬೇಕು ಭಾಸ್ಕರ್? ಪೂಲ್ ಸೈಡ್ ಅಲ್ಲಿ ಪಾರ್ಟಿ ಮಾಡಿದ್ರೆ ಚೆನ್ನಾಗಿರೋದು. ಅದೆಲ್ಲ ಇವತ್ತಾಗಲ್ಲ, ಇನ್ನೊಂದ್ ದಿವಸ ಮಾಡೋಣ. ಅರ್ಥವಾಯ್ತು. ಹೌದು, ದೀಪ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೊರಗೋಗಿದಾರಪ್ಪ. ಎಲ್ಲರೂ ಮನೇಲಿದ್ದು ದೀಪ ಒಬ್ಬಳಿಲ್ಲ ಅಂದ್ರೆ ತುಂಬಾ ಬೇಜಾರಾಗತ್ತೆ ಅಲ್ವಾ ಅಣ್ಣ? ಮತ್ತೇನಾಯ್ತು ಭಾಸ್ಕರ್? ಈಗ್ಲೂ ಹಾವು ಕಚ್ತಾ? ಇಲ್ಲ ಅಣ್ಣ, ಯಾವ್ದೋ ಒಂದು ಆನೆ ಬಂದು ತುಳಿತು. ಏನು ನೀನು ಒಂದ್ಸಲ ಹಾವು ಕಚ್ತು ಅಂತೀಯ, ಇನ್ನೊಂದ್ಸಲ ಆನೆ ತೊಳಿತು ಅಂತೀಯ, ನೆಕ್ಸ್ಟ್ ಏನ್ ಹೇಳ್ತೀಯ ಅದನ್ನ ಈಗ್ಲೇ ಹೇಳ್ಬಿಡಪ್ಪ. ನೆಕ್ಸ್ಟ್ ಕತ್ತೆ ಬಂದು ಒದಿತು ಅಂತೀನಿ. ಚಿರು, ದಿಶಾ ಬರೋಷ್ಟೊತ್ತಿಗೆ ದೀಪನ್ ಬರ್ತಾಳಲ್ಲ? ಬರ್ಬೋದು. ಬಿಡಿ ಬಾಬಾ, ದೀಪ ಎಷ್ಟೊತ್ತಿಗೆ ಬಂದ್ರೆ ಏನೋ, ಮೊದ್ಲು ದಿಶಾ ಬರೋದ್ ಮುಖ್ಯ. ಯಾಕಮ್ಮ ಈ ತರ ಹೇಳ್ತಾ ಇದ್ಯಾ? ಇವೆಂಟ್ ಸಕ್ಸಸ್ ಆಗೋದಕ್ಕೆ ಚಿರು ಮತ್ತೆ ಸೌಂದರ್ಯ ಬಿಟ್ರೆ ದಿಶಾ ತಾನೇ ಕಾರಣ. ಇರ್ಬೋದು ಚಿಕ್ಕಮ್ಮ, ಆದ್ರೆ ದಿಶಾ ಅವರಷ್ಟೇ ದೀಪ ಅವ್ರು ಕೂಡ ಕಾರಣ. ನೋಡ್ದ್ಯಮ್ಮ, ಇದು ಇದು ನನ್ ಮಗ ಅಂದ್ರೆ. ಇಲ್ಲೂ ಅವನ ಹೆಂಡತಿನ ಅವನು ಬಿಟ್ಕೊಡ್ತಾ ಇಲ್ಲ. ಹಾಗಲ್ಲಪ್ಪ ಅದು. ಇರ್ಲಿ ಬಿಡಪ್ಪ, ನನಗೆಲ್ಲ ಅರ್ಥ ಆಗುತ್ತೆ. ಮೋಸ್ಟ್ಲಿ ದಿಶಾ ಅವರೇ ಬಂದ್ರು ಅನ್ಸುತ್ತೆ. ಚಿರು, ನೀನೇ ಹೋಗಿ ರಿಸೀವ್ ಮಾಡು. ನೀನ್ಯಾಕೆ? ನಾನು ಹೋಗ್ತೀನಿ. ಚಿರು ಮೇನ್ ಗೆಸ್ಟ್ ಅಲ್ವಾ, ನಾವು ಎಲ್ಲರೂ ಹೋಗಿ ವೆಲ್ಕಮ್ ಮಾಡೋಣ.